Hello, people. Welcome back to Government Set and Meditation for Manifestation and Understanding the Theta State. ಓಕೆ, ಈ ಒಂದು ವಿಷಯವಾಗಿ ನಾನು ಈ ಒಂದು ವಿಡಿಯೋದನ್ನು ಮಾಡ್ತಿದ್ದೀನಿ. ಓಕೆ, ಹೇಗೆ ಮೆಡಿಟೇಷನ್ನ ಮಾಡ್ತಾ ನಾವು ಮ್ಯಾನಿಫೆಸ್ಟ್ನ ಮಾಡ್ಬೋದು, ಹಾಗೆ ಈ ಥೀಟಾ ಸ್ಟೇಟ್ ಅಂದರೆ ಏನು, ನಿಜವಾಗಿಯೂ ಏನು, ಅದು ಹೇಗೆ ನಮ್ಮ ಒಂದು ಮ್ಯಾನಿಫೆಸ್ಟೇಷನ್ಗೆ ಹೆಲ್ಪ್ನ ಮಾಡುತ್ತೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ಬ್ರೀಫಾಗಿ ತಿಳಿತಾ ಹೋಗೋಣ. ಲೆಟ್ಸ್ ಡೈವ್ ಇಂಟು ದ ವಿಡಿಯೋ. ನಿಮಗೆ ಲೈಫಲ್ಲಿ ತುಂಬ ಆಶ್ಚರ್ಯ ಅನಿಸ್ಬೋದು. ಯಾಕೆ ಗೊತ್ತಾ? ಈಗ ಮೆಡಿಟೇಷನ್ನ ಓಕೆ, ಅದರಲ್ಲಿ ಕಂಬೈನ್ ಆಗಿರುವಂತಹ ಒಂದು ಥೀಟಾ ಸ್ಟೇಟ್ ಅನ್ನು ಅಚೀವ್ ಮಾಡ್ತಾ ಹೇಗೆ ನಾವೊಂದು ಮ್ಯಾನಿಫೆಸ್ಟೇಷನ್ನ ಸೂಪರ್ ಚಾರ್ಜ್ ಮಾಡ್ಬೋದು. ಮೆಡಿಟೇಷನ್ ಅನ್ನೋದು ಒಂದು ಪವರ್ಫುಲ್ ಟೂಲ್. ಓಕೆ, ಆ ಒಂದು ಏನು ಪ್ರೋಸೆಸ್ ಇದೆ, ಓಕೆ, ಒಂದು ಮೆಡಿಟೇಷನ್ನ ಮಾಡ್ತಾ ಒಂದು ನಾವು ಥೀಟಾ ಸ್ಟೇಟ್ಗೆ ಎಂಟರ್ ಆಗ್ತಾ, ಓಕೆ, ಅಲ್ಲಿ ನಾವು ಹೇಗೆ ನಮ್ಮೊಂದು ಏನು ಪ್ರೋಗ್ರಾಮಿಂಗ್ನ ಮಾಡ್ತೀವಿ ಅದು ಸಬ್ಕಾನ್ಷಿಯಸ್ಗೆ ಹೇಗೆ ತಲುಪುತ್ತೆ ತಿಳಿತಲ್ಲ. ಓಕೆ, ಇದ್ರ ಬಗ್ಗೆ ನಾವು ಈಗ ತಿಳ್ಕೊಳ್ಳೋಣ, ಅದು ಹೇಗೆ ಆ್ಯಕ್ಚುಲಾಗಿ ವರ್ಕ್ ಆಗುತ್ತೆ, ಓಕೆ, ಇದು ಹೇಗೆ ನಮಗೆ ಹೆಲ್ಪ್ನ ಮಾಡುತ್ತೆ ಅನ್ನೋದ್ರ ಬಗ್ಗೆ. ಈ ಮೆಡಿಟೇಷನ್ನ ಬೆನಿಫಿಟ್ಸ್ ಏನು, ಈ ಮೆಡಿಟೇಷನಿಂದ ಹೇಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿದರೆ, ನಾವು ಯಾವಾಗ ಮೆಡಿಟೇಟ್ನ ಮಾಡ್ತೀವಿ, ಓಕೆ, ನಮ್ಮ ಒಂದು ಕಾನ್ಷಿಯಸ್ ಮೈಂಡು ತುಂಬ ರಿಲ್ಯಾಕ್ಸ್ ಸ್ಟೇಟ್ಗೆ ಹೋಗುತ್ತೆ, ಅಂದರೆ ತುಂಬ ರಿಲ್ಯಾಕ್ಸ್ನ ಮಾಡುತ್ತೆ. ಓಕೆ, ಆ ಒಂದು ಟೈಮಲ್ಲಿ ಓಕೆ, ನಮ್ಮ ಒಂದು ಡಿಸೈರ್ಸ್ ಏನಿದೆ ಆ ಒಂದು ಅಲೈನ್ನ ನಮ್ಮೊಂದು ಸಬ್ಕಾನ್ಷಿಯಸ್ ಜೊತೆ ಈ ಮೆಡಿಟೇಷನಿಂದಾಗಿ ನಮ್ಮ ಒಂದು ಸ್ಟ್ರೆಸ್ ರೆಡ್ಯೂಸ್ ಆಗುತ್ತೆ, ನಮ್ಮೊಂದು ಮೆಂಟಲ್ ಕ್ಲಾರಿಟಿ ಸಿಗುತ್ತೆ. ಹಾಗೆ ನಾವು ಏನು ಸಾಧನೆ ಮಾಡಬೇಕು ಅಂತ ಇದ್ದೀವಿ ಅದಕ್ಕೆ ಈ ಒಂದು ಪ್ರೋಸೆಸ್ ಏನು, ಒಂದು ಮೆಡಿಟೇಟಿವ್ ಸ್ಟೇಟ್ ಒಂದು ಪ್ರೋಸೆಸ್ ಅಲೈನ್ ಮಾಡುತ್ತೆ ನಮ್ಮ ಒಂದು ಸಬ್ಕಾನ್ಷಿಯಸ್ನ ಜೊತೆಗೆ. ವಾಟ್ ಈಸ್ ಥೀಟಾ ಸ್ಟೇಟ್? ನಿಮಗೆ ಈ ಒಂದು ಕ್ವಶನ್ ಇದೆ. ಓಕೆ, ತುಂಬ ಜನ ಕೇಳಿರ್ತೀರ ಆಲ್ಫಾ ಸ್ಟೇಟ್, ಬೀಟಾ ಸ್ಟೇಟ್, ಥೀಟಾ ಸ್ಟೇಟ್, ಡೆಲ್ಟಾ ಸ್ಟೇಟ್ ಆ್ಯಂಡ್ ಗಾಮಾ ಸ್ಟೇಟ್. ಓಕೆ, ಇದ್ರ ಬಗ್ಗೆ ನಿಮಗೆ ಅರಿವಿದೆಯಾ? ಎಷ್ಟು ಮಟ್ಟಿಗೆ ಅರಿವಿದೆ? ಓಕೆ, ಇದ್ರ ಬಗ್ಗೆ ನಿಮ್ಗೆ ಯಾವಾಗ ತಿಳ್ಕೊತೀರಾ ಆವಾಗ ನಿಮಗೆ ಒಂದಷ್ಟು ಇದ್ರ ಬಗ್ಗೆ ಏನೋ ಕ್ಲಾರಿಟಿ ಸಿಗುತ್ತೆ. ಓಕೆ, ನಾನು ಥೀಟಾ ಸ್ಟೇಟ್ಗೂ ಮೊದಲೇ ಓಕೆ, ಈ 5 ಸ್ಟೇಟ್ಗಳನ್ನ ಬಗ್ಗೆ, ಈ 5 ಸ್ಟೇಟ್ಗಳನ್ನ ಸ್ಥಿತಿಗಳ ಬಗ್ಗೆ ತಿಳಿಸ್ತೀನಿ. ಅರ್ಡ್ಸ್ ಅಂದರೆ ಏನು, ಇದು ಹೇಗೆ ನಮ್ಮೊಂದು ಬ್ರೈನ್ ವೇವ್ ಪ್ಯಾಟರ್ನ್ನ ಕಂಟ್ರೋಲ್ ಮಾಡುತ್ತೆ, ಡಿಫ್ರೆಂಟ್ ಸ್ಟೇಟಲ್ಲಿ ಇದ್ದಾಗ ಯಾವ್ಯಾವ ರೀತಿ ಇದು ವರ್ಕ್ ಆಗುತ್ತೆ, ಓಕೆ, ಒಂದೊಂದು ಸ್ಥಿತಿಯಲ್ಲಿ ಏನೇನು ಜರುಗುತ್ತೆ ಅನ್ನೋದ್ರ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಅರ್ಡ್ಸ್ ಅಂತ ಹೇಳಿದರೆ ಇಟ್ಸ್ ಅ ಯೂನಿಟ್ ಆಫ್ ಫ್ರೀಕ್ವೆನ್ಸಿ. ಓಕೆ, ಇಟ್ ರೆಫರ್ಸ್ ಟು ಏನು ಇವಾಗ ನಂಬರ್ಸ್ ಆಫ್ ಸೈಕಲ್ಸ್ ಆರ್ ವೇವ್ಸ್ ಅಂತ ಏನು ಹೇಳ್ತೀವಿ, ನಮ್ಮ ಒಂದು ಬ್ರೈನ್ ವೇವ್ಸ್ ಒಂದು ಪ್ಯಾಟರ್ನ್ ಏನಿದೆ ಅದಕ್ಕೆ ಒಂದು ಅರ್ಡ್ಸ್ ಅಂತ ಏನು ಹೇಳ್ತೀವಿ, ಅದು 1 ಸೆಕೆಂಡಲ್ಲಿ ಜರುಗುವಂಥದ್ದಕ್ಕೆ ಅರ್ಡ್ಸ್ ಅಂತ ಹೇಳ್ತಾರೆ. ಅರ್ಥಾತ್ ಈ ಒಂದು ಥೀಟಾ ಸ್ಟೇಟ್ ಏನು ಮಾಡುತ್ತೆ, ಆಕ್ಸೆಸ್ನ ಮಾಡುತ್ತೆ. ಓಕೆ, ನಮ್ಮೊಂದು ಸಬ್ಕಾನ್ಷಿಯಸ್ ಲೇಯರ್ ಏನು ಇದೆ, ಡೀಪ್ ಲೇಯರ್ ಏನಿದೆ, ಓಕೆ, ನಮ್ಮೊಂದು ಆಸೆಗಳನ್ನ ಅದರೊಳಗಡೆ ಹಾಕ್ಬೋದು. ಹೇಗೆ ಈಗ ಪ್ಲಾಂಟೇಶನ್ ಅಂತ ಏನು ಹೇಳ್ತೀವಿ, ಈಗ ನಮಗೆ ಕೆಲವೊಂದು ಡಿಸೈರ್ಸ್ಗಳಿರುತ್ತೆ, ಆ ಒಂದು ಡಿಸೈರ್ಸ್ಗಳನ್ನ ಅದ್ರ ಒಳಗಡೆ ಹಾಕೋದಕ್ಕೆ ಒಂದು ಡೀಪ್ ಸ್ಟೇಟ್, ಓಕೆ, ಈ ಒಂದು ಥೀಟಾ ಸ್ಟೇಟ್ ಸಹಾಯನ ಮಾಡುತ್ತೆ. ಸೊ ದಟ್ ನಾವು ಮ್ಯಾನಿಫೆಸ್ಟ್ ಮಾಡೋದಕ್ಕೆ ಇದು ಈಸಿ ಆಗುತ್ತೆ. ಓಕೆ, ಎಕ್ಸಾಂಪಲ್ ಏನಂತ ಹೇಳಿದರೆ, ಈ ಒಂದು ಥೀಟಾ ಸ್ಟೇಟ್ಲಿ ಇರೋ ಅಡ್ವಾಂಟೇಜ್ ಏನಂತ ಹೇಳಿದರೆ, ನಿಮ್ಮ ಒಂದು ಏನು ಒಂದು ಮೂಮೆಂಟಲ್ಲಿ ಹೈಯರ್ ವೈಬ್ರೇಟ್ ಆಗ್ತೀರಾ. ಓಕೆ, ಒಂದು ವೈಬ್ರೇಷನ್ನ ಜೊತೆಗೆ ನಿಮ್ಮೊಂದು ಪಾಸಿಟಿವಿಟಿ ಜಾಸ್ತಿ ಇನ್ಕ್ರೀಸ್ ಆಗ್ತಾ ಇರುತ್ತೆ ಈ ಒಂದು ಸ್ಟೇಟಲ್ಲಿ. ಓಕೆ, ತುಂಬ ಬ್ಲಿಸ್ ಸ್ಟೇಟ್ ಕೂಡ ಈ ಥೀಟಾ ಸ್ಟೇಟ್ ಆಗಿರುತ್ತೆ. ಇಲ್ಲಿ ಏನು ಹೇಳೋದಂತ ಹೇಳಿದರೆ, ಇವಾಗ ಏನು ಅರ್ಡ್ಸ್ ಅಂತ ಏನಿದೆ ಅದು ಮೆಸರ್ಸ್ನ ಮಾಡುತ್ತೆ. ಓಕೆ, ಸ್ಪೀಡ್ ಆರ್ ಫ್ರೀಕ್ವೆನ್ಸಿ ಆಫ್ ಎಲೆಕ್ಟ್ರಿಕಲ್ ಆ್ಯಕ್ಟಿವಿಟಿ ಇನ್ ದ ಬ್ರೈನ್ ಅಂತ. ಅರ್ಥ ಆಗ್ತಲ್ಲ? ಸೊ ಇಲ್ಲಿ ನೀವು ಏನು ಮೇನು ಬ್ರೈನ್ ವೇವ್ ಫ್ರೀಕ್ವೆನ್ಸೀಸ್ ಅಂತ ಏನು ಹೇಳಿದೆ ನಾನು ನಿಮಗೆ ತಿಳಿಸ್ತೀನಿ ಅಂತ ಹೇಳಿ. ನಿಮಗೆ ಡೆಲ್ಟಾ ಬಗ್ಗೆ ತಿಳಿಯೋದಾದರೆ ಇದು 0.5 to 4 ಹರ್ಟ್ಜ್ವರೆಗೆ ಇರುತ್ತೆ. ಓಕೆ, ಇದರ ಫ್ರೀಕ್ವೆನ್ಸಿ ತುಂಬ ಲೋ ಇರುತ್ತೆ. ಇದ್ರನ್ನ ಸ್ಟೇಟ್ನ ತಿಳಿಸೋದಾದರೆ ನಿಮಗೆ ಡೀಪ್ ಸ್ಲೀಪು, ಹೀಲಿಂಗು. ಡೆಲ್ಟಾ ವೇವ್ಸ್ ಬಂದು ತುಂಬ ಸ್ಲೋವೆಸ್ಟು ಬ್ರೈನ್ ವೇವ್ಸ್. ಅರ್ಥ ಆಗ್ತಲ್ಲ? ಈ ಒಂದು ಸ್ಟೇಟನ್ನ ನಾವು ನಿಮಗೆ ನೋಡಿ ತುಂಬ ಗಾಢವಾದ ನಿದ್ರೆ ಅಂತ ಹೇಳ್ತೀವಲ್ವ, ಆ ಥರ ಒಂದು ಸ್ಟೇಟಲ್ಲಿ ಇದನ್ನು ನಾವು ಅನ್ಕೊಬೋದು. ಓಕೆ, ಇದು ನಿಮ್ಮೊಂದು ಡೀಪು ಡ್ರೀಮ್ಲೆಸ್ ಸ್ಲೀಪು, ಅಥವಾ ಎಲ್ಲಿ ಬಾಡಿ ತುಂಬ ಡೀಪ್ ರೆಸ್ಟ್ನ ಮಾಡ್ತಾ ಇರುತ್ತೆ ಆ ಒಂದು ಸ್ಟೇಟು ಈ ಒಂದು ಡೆಲ್ಟಾ ಸ್ಟೇಟ್ ಆಗಿರುತ್ತೆ, ಅಥವಾ ಡೆಲ್ಟಾ ವೇವ್ ಒಂದು ಸ್ಥಿತಿ ಅಂತ ಹೇಳ್ಬೋದು. ಅರ್ಥ ಆಗ್ತಲ್ಲ? ಇನ್ನು ಥೀಟಾ ವೇವ್ಸ್ಗೆ ನಾನು ಈಗ ಆಲ್ರೆಡಿ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಓಕೆ, ಇದರ ಅರ್ಡ್ಸ್ ಬಂದು ನಿಮಗೆ 48 ಅರ್ಡ್ಸ್ ಅಷ್ಟು ಇರುತ್ತೆ. ಇದು ನಿಮ್ಮ ಒಂದು ಡೀಪ್ ರಿಲ್ಯಾಕ್ಸೇಷನ್, ಮೆಡಿಟೇಷನ್, ಕ್ರಿಯೇಟಿವಿಟಿ ಅದು ಹೇಳಿದ್ನಲ್ಲ ನಿಮಗೆ, ಇದು ಯಾವಾಗಲೂ ಕೂಡ ನಮ್ಮೊಂದು ನೋಡಿ ಥೀಟಾ ಸ್ಟೇಟು ನಮ್ಮ ಒಂದು ಅರ್ಲಿ ಸ್ಲೀಪ್
ಅಥವಾ ಒಂದು ಡೀಪ್ ಮೆಡಿಟೇಷನ್ನ ಒಂದು ಸ್ಟೇಜ್ ಇದರಲ್ಲಿ ಇರುತ್ತೆ. ಅರ್ಥ ಆಗ್ತಲ್ಲ? ಇದರಲ್ಲಿ ನಮ್ಮೊಂದು ಇಂಟ್ಯೂಷನ್ಸು ಅಥವಾ ಒಂದು ಇನ್ಸ್ಪಿರೇಷನ್ನ ಫ್ಲಾರಿಶ್ ಮಾಡುತ್ತೆ ತುಂಬಾ. ಅದಕ್ಕೇ ನಾವು ಮೆಡಿಟೇಷನ್ನ ಮಾಡಬೇಕು ಅಂತ ನಿಮಗೆ ತಿಳಿಸ್ತಾ ಇರೋದು. ಓಕೆ, ಆಲ್ಫಾ ವೇವ್ಸ್ ಬಂದು ನಿಮಗೆ 8 Hz ಟು 12 Hzವರೆಗೆ ಇರುತ್ತೆ. ಅರ್ಥ ಆಗ್ತಲ್ಲ? ಸೊ ಇದ್ರದ್ದು ತುಂಬ ಮೀಡಿಯಮ್ ಫ್ರೀಕ್ವೆನ್ಸೀಸ್ ಇರುತ್ತೆ. ಓಕೆ, ಒಂದು 8 to 12 Hz ಅಂತ ಹೇಳಿದರೆ ತುಂಬ ರಿಲ್ಯಾಕ್ಸ್ಡ್ ವೇಕ್ಫುಲ್ನೆಸ್ಸಲ್ಲಿ ಇರ್ತೀರಾ, ಕಾಮ್ನೆಸ್ಸಲ್ಲಿ ಇರ್ತೀರಾ, ಪೀಸ್ಫುಲ್ನೆಸ್ಸಲ್ಲಿ ಇರ್ತೀರಾ. ಅಂದರೆ ಬೀಟಾಗಿಂತ ಮೊದಲನೇ ಸ್ಥಿತಿ ಇದು. ಓಕೆ, ಬೀಟಾ ಸ್ಟೇಟ್ ಅಂತ ಹೇಳಿದರೆ ನೋಡಿ, ಸಡನ್ನಾಗಿ ನೀವು ಇವಾಗ ಏನು ಕನ್ವರ್ಸೇಷನ್ನ ಮಾಡ್ತಿರ್ತೀವಿ ಅಥವಾ ಜಸ್ಟ್ ನಿಮ್ಮೊಂದು ಕ್ಯಾಲ್ಕುಲೇಷನ್ ಮಾಡ್ತಿರ್ತೀರ, ಅಥವಾ ಕ್ಯಾಲ್ಕುಲೇಟೆಡ್ ಮೈಂಡ್ ಅಂತ ಅಥವಾ ಕಾನ್ಸಿಯಸ್ ಮೈಂಡ್ ಅಂತ, ಅಲ್ಲಿ ಜಡ್ಜ್ ಮೈಂಡ್ ಈ ಥರ ಏನಿದೆ ಅದಕ್ಕೆ ಸಂಬಂಧಪಡುತ್ತೆ. ಆದರೆ ಇಲ್ಲಿ ಆಲ್ಫಾ ವೇವ್ಸು ನೀವು ಜಸ್ಟ್ ಆ ಒಂದು ಮೂಮೆಂಟಿಂದ ಒಂದು ಜಸ್ಟ್ ಡೀಪ್ ಬ್ರೆತ್ನ ತೊಗೊಂಡ ತಕ್ಷಣವೇ, ರಿಲೀಸ್ ಮಾಡಿದ ತಕ್ಷಣವೇ ಓಕೆ, ಈ ಒಂದು ಸ್ಟೇಟ್ಗೆ ಕನೆಕ್ಟ್ ಆಗ್ತೀರಾ, ಆಲ್ಫಾ ಸ್ಟೇಟ್ಗೆ. ಓಕೆ, ಬೀಟಾ ವೇವ್ಸ್ ಬಗ್ಗೆ ಹೇಳೋದಾದರೆ ಅದೇ ಒಂದು 12 to 30 Hzವರೆಗೆ ಇರುತ್ತೆ. ಒಂದು ಆ್ಯಕ್ಟಿವ್ ಥಿಂಕಿಂಗ್, ಫೋಕಸ್, ಪ್ರಾಬ್ಲಮ್ ಸಾಲ್ವಿಂಗ್, ಅಲರ್ಟ್ನೆಸ್, ಈ ಥರ ಒಂದು ವಿಷಯಗಳಿಗೆ ಇದು ಸಂಬಂಧಪಡುತ್ತೆ. ಅರ್ಥ ಆಗ್ತಲ್ಲ? ಅಂದರೆ ನಾವು ಯಾವಾಗಲೂ ರೆಗ್ಯುಲರ್ ಡೇಯಲ್ಲಿ ನಮ್ಮೊಂದು ಕಾನ್ಸಿಯಸ್ ಅಂತ ಹೇಳಿದರೆ ನಾವು ಯಾವಾಗಲೂ ಬೀಟಾ ಸ್ಟೇಟಲ್ಲೇ ಇರ್ತೀವಿ. ಸೊ ದ ಮೋರ್ ವಿ ಕನೆಕ್ಟ್ ಟು ಆಲ್ಫಾ ಸ್ಟೇಟ್, ಥೀಟಾ ಸ್ಟೇಟ್, ಇಟ್ಸ್ ವೆರಿ ಗುಡ್ ಫಾರ್ ಅಸ್. ಅರ್ಥ ಆಗ್ತಲ್ಲ? ಇನ್ನೊಂದು ಗಾಮ ಬಂದು 30 Hz to 100 Hzವರೆಗೆ ಇರುತ್ತೆ. ಓಕೆ, ಇದು ತುಂಬ ಹೈ ಲೆವೆಲ್ ಒಂದು ಕಾಗ್ನೇಟಿವ್ ಫಂಕ್ಷನ್ಸ್ ಒಂದು ಇನ್ಸೈಟ್ ಆಗಿರುತ್ತೆ. ಒಂದು ಪೀಕ್ ಪರ್ಫಾರ್ಮೆನ್ಸ್ನ ಮಾಡೋದಕ್ಕೆ ಈ ಒಂದು ಸ್ಟೇಟ್ ಇದಿರುತ್ತೆ. ಅರ್ಥ ಆಗ್ತಿಲ್ಲ? ಸೊ ಇಲ್ಲಿ ನಿಮಗೆ ಫೋಕಸ್ ಮಾಡಬೇಕಾಗಿರೋದು ಒಂದೇ ಇದರಲ್ಲಿ, ಯಾವುದು ಅಂತ ಹೇಳಿದರೆ ಆ ಒಂದು ಥೀಟಾ ಸ್ಟೇಟಲ್ಲಿ. ಯಾಕಂತೇಳಿದರೆ ತುಂಬ ರಿಲ್ಯಾಕ್ಸಿಂಗ್ ಸ್ಟೇಟ್ ಅದು. ಓಕೆ, ಆಲ್ಫಾ ಸ್ಟೇಟ್ ಕೂಡ ಓಕೆ, ಬಟ್ ನಿಮ್ಮ ಒಂದು ಥೀಟಾ ಸ್ಟೇಟಲ್ಲಿ ನಿಮ್ಮೊಂದು ಸಬ್ಕಾನ್ಷಿಯಸ್ನ ಪ್ರೋಗ್ರಾಮ್ ಮಾಡೋಕ್ಕೆ ಬಹಳ ಸುಲಭ. ಹಾಗಾಗಿ ಈ ಒಂದು ಸ್ಟೇಟ್ನ ನಾವು ಅಚೀವ್ ಮಾಡಬೇಕು ಯಾವಾಗಲೂ. ಜನರಲ್ ಆಸ್ಪೆಕ್ಟಲ್ಲಿ ಹೇಳೋದಾದರೆ, ಈ ಥೀಟಾ ಸ್ಟೇಟ್ಗೆ ನೀವು ಯಾವಾಗ ಎಂಟ್ರಿ ಆಗ್ತೀರಾ, ಎಕ್ಸಾಂಪಲ್ನ ಹೇಳೋದಾದರೆ, ಆವಾಗ ನಿಮ್ಮ ಒಂದು ಮ್ಯಾನಿಫೆಸ್ಟೇಷನ್ನ ಮೋರ್ ಪವರ್ಫುಲ್ ಮಾಡ್ಬೋದು. ಬಿಲೀಫ್ ಏನಿದೆ, ನಿಮ್ಮ ನಂಬಿಕೆಗಳೇನಿದೆ ಅದನ್ನು ಶೇಪ್ ಮಾಡ್ಬೋದು. ಅರ್ಥ ಆಗ್ತಲ್ಲ? ಈ ರೀತಿಯಾಗಿ ಈ ಒಂದು ಥೀಟಾ ಸ್ಟೇಟ್, ಓಕೆ, ನಮ್ಮೊಂದು ಮೈಂಡ್ ಏನು ಬ್ರೈನ್ ವೇವ್ ಪ್ಯಾಟರ್ನ ಏನು ಸ್ಟೇಟ್ ಏನಿದೆ, ಈ ರೀತಿಯಾಗಿ ನಾವು ಇದನ್ನು ಬಳಸ್ಕೊಬೋದು. ಜಸ್ಟ್ ವಿ ಆರ್ ಡೂಯಿಂಗ್ ಎ ಮೆಡಿಟೇಷನ್, ವಿ ಕ್ಯಾನ್ ಕನೆಕ್ಟ್ ಟು ದ ಥೀಟಾ ಸ್ಟೇಟ್. ಓಕೆ, ಈಗ ಈ ಒಂದು ಥೀಟಾ ಸ್ಟೇಟ್ಗೆ ಹೇಗೆ ಎಂಟರ್ ಆಗೋದು ಅನ್ನೋದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಒಂದು ಥೀಟಾ ಗೈಡೆಡ್ ಮೆಡಿಟೇಷನ್ನ ಹೇಗೆ ಮಾಡೋದು ಅಂತ ಹೇಳಿದರೆ, ಜಸ್ಟ್ ರಿಲ್ಯಾಕ್ಸ್ ಯುವರ್ ಬಾಡಿ. ಓಕೆ, ನೀವು ಎಲ್ಲೆಲ್ಲಿದ್ದೀರಾ ಅಲ್ಲಿ ಕಂಫರ್ಟಬಲ್ ಪೊಸಿಷನ್ನ ತಗೊಳ್ಳಿ. ದೆನ್ ನಾವು ಜಸ್ಟ್ ಸ್ಲೋಲಿ ಕ್ಲೋಸ್ ಯುವರ್ ಐಸ್. ನಿಮ್ಮ ಒಂದು ಐಸ್ನ ಕ್ಲೋಸ್ ಮಾಡಿ ನಿಧಾನಕ್ಕೆ ನಿಮ್ಮ ಒಂದು ಸಂಪೂರ್ಣ ಗಮನವನ್ನು ನಿಮ್ಮ ಒಂದು ಉಸಿರಿನ ಮೇಲೆ ತಗೊಂಡು ಹೋಗಿ. ಓಕೆ, ನಾವು ಜಸ್ಟ್ ಇನ್ಹೇಲ್, ಹೋಲ್ಡ್ ದ ಬ್ರೆತ್ and exhale. Inhale, hold the breath and exhale. Inhale, hold the breath and exhale. ನಿಧಾನಕ್ಕೆ ನಿಮ್ಮೊಂದು ಸಂಪೂರ್ಣ ಗಮನ ಏನಿದೆ ನಿಮ್ಮೊಂದು ಉಸಿರಿನ ಮೇಲಿದೆ ಇವಾಗ. ಓಕೆ, ನಾವು ಯು ಆರ್ ಇನ್ ಅ ವೆರಿ ಕ್ವೈಟ್ ಪ್ಲೇಸ್. ಓಕೆ, ನೀವು ಯಾವುದೋ ಒಂದು ಪ್ರಕೃತಿಯ ಮಧ್ಯೆ ಇವಾಗ ನೀವು ಇದ್ದೀರಾ ಅಂತ ನಿಮ್ಮನ್ನು ಒಂದು ಕಲ್ಪನೆಯನ್ನು ಮಾಡ್ಕೊಳ್ಳಿ. ಆ ಒಂದು ವಿಜುವಲೈಸ್ ಆ್ಯಕ್ಟ್ನ ಮಾಡ್ಕೊಳ್ಳಿ. ನಿಮ್ಮ ಸುತ್ತಲೂ ನಿಸರ್ಗ ಏನಿದೆ, ಓಕೆ, ನಿಮ್ಮ ಸುತ್ತಲೂ ಹಸಿರಿದೆ. ಓಕೆ, ಈ ರೀತಿಯಾಗಿ ಯಾವುದೋ ಒಂದು ಪ್ರಾಕೃತಿಕ ದೃಶ್ಯವನ್ನು ನೀವು ಕಲ್ಪನೆ ಮಾಡ್ಕೊಳ್ಳಿ, ವಿಜುವಲೈಸ್ನ ಮಾಡಿ. ಓಕೆ, ನಾವು ಯು ಆರ್ ಫೀಲಿಂಗ್ ಲೈಕ್, ಓಕೆ, ಯಾವುದೋ ಒಂದು ಅದ್ಭುತವಾದ ಪ್ರಪಂಚದಲ್ಲಿ ನೀವು ಇದ್ದೀರಾ ಅನ್ನೋ ಥರ ನಿಮಗೆ ಫೀಲ್ ಆಗ್ತಾ ಇದೆ. ಓಕೆ, ಇದನ್ನು ಕಂಟಿನ್ಯೂ ಮಾಡಿ. ಅಗೇನ್ ಟೇಕ್ ಎ ಡೀಪ್ ಬ್ರೆತ್. ಅಬ್ಸರ್ವ್ ಯುವರ್ ಬ್ರೆತ್ ಸ್ಲೋಲಿ. ನೀವು ಈ ಒಂದು ಅದ್ಭುತವಾದ ಥೀಟಾ ಸ್ಟೇಟ್ಗೆ ನೀವು ಎಂಟರ್ ಆಗ್ತಾ ಇದ್ದೀರಾ. ಅಗೇನ್ ಅಬ್ಸರ್ವ್ ಯುವರ್ ಬ್ರೆತ್. Now say to yourself, I am relaxed. I am healed. ಈ ಸ್ಲೋಲಿ ನಿಮ್ಮೊಂದು ಸಂಪೂರ್ಣ ಗಮನವನ್ನು ಉಸಿರಿನ ಮೇಲೆ ಇಡಿ. ನಿಧಾನಕ್ಕೆ ನಿಮ್ಮೊಂದು ದೇಹ, ನಿಮ್ಮೊಂದು ಮನಸ್ಸು ಎರಡು ಅಲೈನ್ ಆಗ್ತಾ ಇದೆ. ಈಗ ಏನು ಈ ಒಂದು ಸ್ಥಿತಿ ಏನಿದೆ, ಒಂದು ಡೀಪ್ ಸ್ಟೇಟ್ ಏನಿದೆ, ನಿಮ್ಮೊಂದು ಸಂಪೂರ್ಣ ಗಮನ ಓಕೆ ನಿಮ್ಮ ಒಂದು ಉಸಿರಿನ ಮೇಲೆ ಇದೆ. ನಿಮ್ಮ ಒಂದು ಸಪ್ತ ಮನಸ್ಸು, ನಿಮ್ಮ ಒಂದು ಸಬ್ಕಾನ್ಷಿಯಸ್ ಮೈಂಡ್ ನಾವ್ ಇಟ್ಸ್ ರೆಡಿ ಟು ರಿಸೀವ್ ಆಲ್ ಯುವರ್ ಪ್ರೋಗ್ರಾಮ್. ನಿಮ್ಮ ಒಂದು ಅಫರ್ಮೇಷನ್ಗಳಿರ್ಬೋದು, ನಿಮ್ಮ ಒಂದು
ಏನು ವಿಜುವಲೈಸೇಷನ್ ಅಂತ ಏನಿರ್ಬೋದು, ಮೆಂಟಲ್ ಪಾಸಿಟಿವ್ ಇಮೇಜಸ್. ಓಕೆ, ಇಲ್ಲಿ ನಿಮ್ಮ ಒಂದು ಲೈಫ್ಗೆ ಸಂಬಂಧಪಟ್ಟಂಥ ರಿಲೇಷನ್ಶಿಪ್ ಆಗಿರ್ಬೋದು, ಬಿಸ್ನೆಸ್ ಇರ್ಬೋದು, ಅಥವಾ ನೀವು ಏನು ಅಂದ್ಕೊಂಡಿದ್ದೀರ ಸಕ್ಸಸ್ಫುಲ್ ಲೈಫ್ನ ಪಡ್ಕೊಳ್ಳೋಕ್ಕೆ, ಆ ಒಂದು ಡಿಸೈರ್ಸ್ ಔಟ್ಕಮ್ನ ಈಗ ವಿಜುವಲೈಸ್ನ ಮಾಡಿ, ಪಾಸಿಟಿವ್ ಒಂದು ಇಮೇಜ್ನ ಕ್ರಿಯೇಟ್ ಮಾಡಿ, ನಿಮ್ಮ ಸುತ್ತಲೂ ಏನೇ ಆಲೋಚನೆಗಳು ಬಂದರೂ ಅದ್ರ ಪಾಡಿಗೆ ಅದು ಹೋಗಲು ಬಿಡಿ. ಓಕೆ, ಸ್ಲೋಲಿ 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 ಜಸ್ಟ್ ಅಬ್ಸರ್ವ್ ಯುವರ್ ಮೆಂಟಲ್ ಇಮೇಜ್. ನಾವು ಪಾಸಿಟಿವ್ ಮೆಂಟಲ್ ಇಮೇಜ್, ಆ ಒಂದು ಸಕ್ಸಸ್ನ ನೀವು ಎಂಜಾಯ್ನ ಮಾಡ್ತಾ ಇರೋ ರೀತಿ. ಓಕೆ, ಆ ಒಂದು ಸಕ್ಸಸ್ ಆಲ್ರೆಡಿ ನಿಮ್ಮ ಒಂದು ಕೈ ಮುಂದೆ ಇರೋ ರೀತಿ. ಓಕೆ, ನೀವು ಆಲ್ರೆಡಿ ಆ ಒಂದು ಫ್ಯೂಚರ್ ಸೆಲ್ಫ್ ಏನಿದೆ ಅದನ್ನು ಈಗ ಅನುಭವಿಸ್ತಾ ಇದ್ದೀರಾ. ನಮ್ಮ ಒಂದು ಸಬ್ಕಾನ್ಷಿಯಸ್ಗೆ ನಿಮಗೆ ತಿಳಿದಿರೋ ಹಾಗೆ ಇಮ್ಯಾಜಿನರಿ ಅಥವಾ ರಿಯಾಲಿಟಿ ಇದ್ರ ಬಗ್ಗೆ ವ್ಯತ್ಯಾಸ ತಿಳಿದಿರೋದಿಲ್ಲ. ಹಾಗಾಗಿ ನೀವು ಈ ಒಂದು ಆ್ಯಕ್ಟ್ನ ಮಾಡ್ತಾ ನೀವು ಅದೊಂದು ಡೀಪ್ ಕನೆಕ್ಷನ್ಸ್ಗೆ ಹೋಗ್ತಾ ಇದ್ದೀರಾ. ಓಕೆ, ಒಂದು ರಿಯಾಲಿಟಿ, ಫ್ಯೂಚರ್ ರಿಯಾಲಿಟಿ ಇವಾಗ ಆಗಿದೆ, ಇವಾಗ ನಡೀತಾ ಇದೆ. ಜಸ್ಟ್ ಅಬ್ಸರ್ವ್ ದಟ್, ಫೀಲ್ ದಟ್. ನಿಮ್ಮ ಕನಸುಗಳು ಏನಿದೆ ಅದನ್ನು ಈಗ ನೀವು ಫೀಲ್ ಮಾಡ್ತಾ ಇದ್ದೀರಾ. ನೀವು ಅಚೀವ್ನ ಮಾಡಿದ್ದೀರಾ. ಓಕೆ, ನೀವು ಆಲ್ರೆಡಿ ಸಕ್ಸಸ್ಫುಲ್ ಆಗಿದ್ದೀರಾ. ಓಕೆ, ಯು ಆರ್ ಸಕ್ಸಸ್ಫುಲ್, ಯು ಆರ್ ಹೆಲ್ದಿ, ಯು ಆರ್ ಹ್ಯಾಪಿ, ಆ್ಯಂಡ್ ಯು ಆರ್ ಪೀಸ್ಫುಲ್ ಲೆವೆಲ್, ಆ್ಯಂಡ್ ಯು ಆರ್ ಎವ್ರಿಥಿಂಗ್. Whatever you assume, it becomes true. Whatever you think, it becomes true. Whatever you affirm, it aligns with your subconscious. ನೀವು ಈ ರೀತಿಯಾಗಿ ಮಾಡ್ತಾ ಓಕೆ, ನಿಮ್ಮ ಒಂದು ಪ್ರೋಗ್ರಾಮಿಂಗ್ನ ಹೆಚ್ಚು ಪಾಸಿಟಿವ್ ಪ್ರೋಗ್ರಾಮಿಂಗ್ನ ನಿಮ್ಮ ಸಬ್ಕಾನ್ಷಿಯಸ್ಗೆ ಫೀಡ್ನ ಮಾಡ್ತಾ ಇದ್ದೀರಾ. Now you are fed to all the programming to your subconscious mind. ನಾವು ನಿಮ್ಮ ಒಂದು ಸಂಪೂರ್ಣ ಗಮನವನ್ನು ಹಾಗೆ ನಿಮ್ಮ ಒಂದು ಬ್ರೆತ್ನ ಮೇಲೆ ತಗೊಬನ್ನಿ. Now take a deep breath. Inhale, hold the breath and exhale. ನಿಮ್ಮ ಒಂದು ಸಂಪೂರ್ಣ ಏನು ಸ್ಥಿತಿ ಏನಿದೆ, ಈಗಿನ ಸ್ಥಿತಿ ಏನಿದೆ, ಯು ಆರ್ ದ ಫ್ಯೂಚರ್ ಸೆಲ್ಫ್. ಈ ಒಂದು ಫ್ಯೂಚರ್ ಸೆಲ್ಫಲ್ಲಿ ನೀವು ಏನೇನು ಅಂದ್ಕೊಂಡಿದ್ದೀರಾ ಆ ಎಲ್ಲ ಕನಸುಗಳನ್ನು ನನಸು ಮಾಡಿದ್ದೀರಾ. ಓಕೆ, ನನಸು ಆಗಿದೆ. ಈ ಒಂದು ಸ್ಟೇಟಲ್ಲಿ ನೀವು ಎಲ್ಲದನ್ನು ಕೂಡ ನೀವು ಅನುಭವಿಸಿದ್ದೀರಾ. ಓಕೆ, ನಿಮ್ಮೊಂದು ಸಬ್ಕಾನ್ಷಿಯಸ್ಗೆ ಅದ್ರ ಬಗ್ಗೆ ತುಂಬ ತಿಳಿದಿದೆ, ಅದ್ರ ಬಗ್ಗೆ ಗೊತ್ತಿದೆ. ಓಕೆ, ನಾವು ಹ್ಯಾಪಿಲಿ, ನಾವು just giving smile to yourself, just feeling happily, you can just come out from this deep state. Okay, slowly deep breath ನ ತಗೊಂಡು ನಿಧಾನಕ್ಕೆ ಎಕ್ಸೇಲ್ ನ ಮಾಡಿ, ಇನ್ಹೇಲ್ ನ ಮಾಡಿ, ಎಕ್ಸೇಲ್ ನ ಮಾಡಿ, ಇನ್ಹೇಲ್ ನ ಮಾಡಿ, ಎಕ್ಸೇಲ್ ನ ಮಾಡಿ. Now just open your eyes and see. ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಲಿ ಅಂತ, ಈ ಒಂದು ಥೀಟಾ ಸ್ಟೇಟ್ನ ಬಗ್ಗೆ ಸ್ವಲ್ಪ ಅರಿವಾಗಲಿ ಅಂತ ನಿಮಗೆ ಒಂದು ಗೈಡೆಡ್ ಎಕ್ಸಸೈಸ್ನ ಮಾಡಿಸ್ತೇವೆ. ಓಕೆ, ನನ್ನ ಬೇರೆ ಒಂದು ವಿಡಿಯೋದಲ್ಲಿ ನಾನು ಇದ್ರ ಬಗ್ಗೆ ಒಂದು ಸಪ್ರೇಟ್ ಗೈಡೆಡ್ ಮೆಡಿಟೇಷನ್ನ ಮಾಡಿಸ್ತೀನಿ. ಓಕೆ, ಥೀಟಾ ಮೆಡಿಟೇಷನ್ನ ಮಾಡಿ ಅಪ್ಲೋಡ್ನ ಮಾಡ್ತೀನಿ. ಯು ಕ್ಯಾನ್ ವಾಚ್ ಆ್ಯಂಡ್ ಯು ಕ್ಯಾನ್ ಮೆಡಿಟೇಟ್ ಅಟ್ ದ ಸೇಮ್ ಟೈಮ್. ಓಕೆ, ಈ ವಿಡಿಯೋದಲ್ಲಿ ನಾನೊಂದು ಥೀಟಾ ಸ್ಟೇಟ್ ಅಂದರೆ ಏನು, ಮೆಡಿಟೇಷನ್ ಹೇಗೆ ಮ್ಯಾನಿಫೆಸ್ಟೇಷನ್ಗೆ ಹೆಲ್ಪ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ಎಕ್ಸ್ಪ್ಲೈನ್ನ ಮಾಡಿದ್ದೀನಿ. ಜೊತೆಗೆ ನಿಮಗೆ ಈ ಒಂದು ಮೆಡಿಟೇಷನ್ ಅನುಭವ ಅಥವಾ ಈ ಒಂದು ವಿಡಿಯೋ ಬಗ್ಗೆ ನಿಮಗೆ ಏನು ಅನ್ನಿಸ್ತು, ಓಕೆ, ಅದು ಈ ಒಂದು ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು, ನಿಮ್ಮೊಂದು ಏನು ಮೆಡಿಟೇಷನಿಂದ ಮ್ಯಾನಿಫೆಸ್ಟೇಷನ್ನ ಹೇಗೆ ಅಚೀವ್ ಮಾಡ್ಬೋದು, ಹಾಗೆ ಈ ಒಂದು ಗೈಡೆಡ್ ಎಕ್ಸಸೈಸಿಂದ ನಿಮ್ಮ ಅನುಭವ ಹೇಗಿತ್ತು, ಓಕೆ, ಅದನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ನಾನು ಬೇರೆ ಒಂದು ವಿಷಯದ ಬಗ್ಗೆ, ಮ್ಯಾನಿಫೆಸ್ಟೇಷನ್ನ ವಿಷಯದ ಬಗ್ಗೆ ನಾನು ವಿಡಿಯೋ ಸೀರೀಸ್ಗಳನ್ನ ಮಾಡ್ತೀನಿ. ಮತ್ತೆ ಸಿಗೋಣ. ಥ್ಯಾಂಕ್ ಯು.